24 22ರಲ್ಲಿ ಚುನಾವಣೆ ನಡೆದದ್ದು ನಿರ್ದೇಶಕರ ಸ್ಥಾನಗಳಿಗೆ. ಆದರೆ ಅವತ್ತಿಗೆ ನಾವು 7, ಅವ್ರು 5. ನಾವಂದ್ರೆ ಕಾಂಗ್ರೆಸ್ಸಿಗರು 7, ದಳದವರು 5. ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಶಾಸಕರು. ಅವ್ರ ಪ್ರಭಾವ ಬೀರಿ ಅಧ್ಯಕ್ಷ ಚುನಾವಣೆಗೆ ನಿರ್ಧಾರ ದಿನಾಂಕವನ್ನು ಮುಂದಕ್ಕೆ ಯಾವ ಕಾರಣವೂ ಇಲ್ಲ. ಅವತ್ತೇ ಆಗಿದ್ರೆ ಪರಿಣಾಮ ಯಾವುದೋ ಒಂದು ರೀತಿಯಲ್ಲಿ ಯಾರು ಆಯ್ಕೆ ಆಗ್ತಿದ್ರು, ಉಪಾಧ್ಯಕ್ಷ ಯಾರು ಆಗ್ತಾರೆ. ಮುಂದೂಡಿದ ಮೇಲೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೊಬ್ಬರನ್ನ ಅವರು ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗಿ ಅವಾಗ ಅವರು ನಾವು ಹಾರಾಗ್ತೀವಿ, ಅವರು ಹಾರಾಗ್ತಾರೆ. ಏನು ಗೋಟಿ ಬೇಡಪ್ಪ, ಸುಮ್ಮನೆ ಬಿಟ್ಬಿಡಿ, ಹಾರಿದ್ದು ಹೋಗಿ ಅಂತೇಳಿ ನಾವೆಲ್ಲ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ. ಅದರಂತೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಗೆದ್ದಿದ್ದಂಥವರು ಸುಮ್ಮನೆ ಆಗ್ತಾರೆ. ಚುನಾವಣೆ ಸುಸೂತ್ರ. ರವಿ ಅಂತಕ್ಕಂಥವ್ರು, ಸುರೇಶ್ ಅಂತಕ್ಕಂಥವ್ರು 2 ವರ್ಷಗಳ ಅವಧಿ ಮಾಡಿಕೊಂಡು ಅವರವರೇ, ಸುರೇಶ್ ಅನ್ನೋರು ದಳದವರು, ಕಡೆಗೆ ಅವರು 26 ತಿಂಗಳಿಗೆ ರಾಜೀನಾಮೆ ಕೊಡ್ತಾರೆ. ನಾವು ಇಲ್ಲಿ ಬಂದ್ಬಿಟ್ಟು ಈಗ 2024 ಈಗ ಚುನಾವಣೆ ನಿಗದಿ ಆಗ್ತಿದೆ. 29/6/24 ಶಾಂತಿ ಸಭೆ ನಡೆಸಿ ಎಲ್ಲರನ್ನು ಸಮಾಧಾನ ಪಡಿಸಿ ಚುನಾವಣೆ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳನ್ನ ಕೇಳಿಕೊಂಡು ಅವತ್ತಿನ ಸಭೆನ ಮುಂದೂಡ್ತಾರೆ. 8/7/24 ಅವತ್ತು ಕೂಡ ಶಾಂತಿ ಮೂಡಲ್ಲ, ಗಲಾಟೆ ಆಗ್ತದೆ. ಹಿಂದೆ ಕೃಷ್ಣೇಗೌಡ ಅಂತಕ್ಕಂಥ ಒಡೆಯರಳ್ಳಿಯವರು ಸುರೇಶ್ ಅಂತ ಕೆಂಪೇಗೌಡ ದೊಡ್ಡಿಯವರು ಮತಪತ್ರಗಳನ್ನು ಹರಿದಾಕ್ತಾರೆ. ಅದು ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಆಗಿ ನಡೀತಾ ಇದೆ. ಈಗ ನಮ್ಮ ಬೇಡಿಕೆ ಅಂದರೆ ಕೋರ್ಟಲ್ಲಿ ಯಾವ್ದಾದ್ರು ತೀರ್ಪು ಬರಲಿ ಅಂತ. ಇಲ್ಲ ಅದು ಅವರು ಮತಪತ್ರವನ್ನು ಹರಿದಾಕಿದ್ದು ಸರಿ ಅಂತಾಗಲಿ, ಸರಿ ಇಲ್ಲ ಅಂತಾಗಲಿ, ಮುಂದಿನ ಕ್ರಮ ಏನು, ಅದಾದ್ಮೇಲೆ ಆಗಲಿ ಚುನಾವಣೆ ಅಂತಕ್ಕಂಥದ್ದು ನಮ್ಮ ಕಾಂಗ್ರೆಸ್ಗೆ ಬೇಡಿಕೆ. ಆದರೂ ನಮ್ಮ ಬೇಡಿಕೆಯನ್ನು ಅವರು ಪುರಸ್ಕರಿಸಲಿಲ್ಲ. ತಿರುಗಿ 8ನೇ ತಾರೀಕು ಕೂಡ ಗಲಾಟೆ ಆಗಿ ಚುನಾವಣೆ ಮುಂದಕ್ಕೆ ಹೋಗ್ತದೆ. ಮೊನ್ನೆ ನರೇಲಿದ್ರು ಚುನಾವಣೆನ ಮುಂದೂಡ್ತಾರೆ. ಶಾಂತಿ ಸಭೆನೂ ವಿಫಲ ಆಯಿತು. ಈಗ 8/24 ಕೂಡ DC ವರ್ಪನ್ ಹೋಗ್ತದೆ. DC ಅವರು ಅದನ್ನು ಮುಂದಕ್ಕೆ ಹಾಕಿ ಹೇಳ್ತಾರೆ. ಅಲ್ಲಿಗೊಂದು ಹಂತ ಆಗಬೇಕು. ನಂತರ ಹಿಂದೆ ಇಲ್ಲಿ ಜನರಿಂದ ಅಭ್ಯರ್ಥಿ ಆಗಿದ್ದಂಥ ಶ್ರೀಮಾನ್ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವೇಶ ಮಾಡಿ DR ಆಫೀಸ್ಗೆ ಹೋಗಿ ಬೆದರಿಕೆ ಹಾಕಿ ಮೇಜನ್ನೆಲ್ಲ ಕುಟ್ಟಿ ಹಾಗೆ ಹೀಗೆ ಅವಾಚ್ಯ ಶಬ್ದಗಳು, ಹಾಸನದ ಅವಾಚ್ಯ ಶಬ್ದಗಳು, ಇಲ್ಲಿ ನಮ್ಮ ಸ್ಥಳೀಯ ಅವಾಚ್ಯ ಶಬ್ದಗಳಲ್ಲ, ಆ ಹಾಸನದ ಒಂದು ಸಂಸ್ಕೃತಿ ಅವ್ರಿಗೂ ಬಂದ್ಬಿಟ್ಟವೆ. ಹಂಗಾಗಿ ಬೆದರಿಸಿ ತಿರ್ಗಿ ಇವಾಗ ನಿಗದಿ ಮಾಡಿದ್ದಾರೆ 22/7/24. ನಾವು ಈ ದಬ್ಬಾಳಿಕೆಯನ್ನು ಹಿಂದೆ ಯಾವಾಗಲೂ ಕೂಡ ನಾವು ನೋಡಿರಲಿಲ್ಲ, ನಾವು ಮಾಡಿದ್ರೂ ಇಲ್ಲ. ಒಂದು ಉದಾಹರಣೆ, ಕಳೆದ ಬಾರಿ ಅವರು 22ನೇ ಇಸ್ವಿನಲ್ಲಿ
ಎರಡನೇ ಬಾರಿ ಚುನಾವಣೆ ಮಾಡ್ಕೊಂಡ್ರೆ ನಾವು ಸುಮ್ಮನೆ ಹೋಗ್ಲಿ ಬಿಡೋಣ, ಅವ್ರು ಇಟ್ಕೊಳ್ಳಿ, ಸ್ವಲ್ಪ ಕಾಲ ಕಳೆದಂಗೆ ಏನಾದ್ರು ಮಾಡೋಣ ಬಿಡಿ. ಅದೇ ಒಂದು ಶಾಂತಿಯ ನಡವಳಿಕೆ ಇವತ್ತು ದಳದವರಲ್ಲಿ ಬರಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವ, ಇದನ್ನು ನಾವು ಬಹಳ ತೀವ್ರವಾಗಿ ಖಂಡಿಸ್ತೀವಿ. ಈ ಥರ ದಬ್ಬಾಳಿಕೆಯಲ್ಲಿ ರಾಮನಗರದಲ್ಲಿ ತಾವೇನೋ ಯಾವುದೋ ವಿಚಾರದಲ್ಲಿ ಗೆದ್ಕೊಂಡ್ಬಿಟ್ಟು ಗೆಲುವು ಸಾಧಿಸ್ಬಿಟ್ಟು ಅಂತಕ್ಕಂಥ ಒಂದು ಮನೋಭಾವ ಅವರಲ್ಲಿ ಇದ್ರೆ ಖಂಡಿತ ಅದನ್ನು ಬಿಡಬೇಕು. ನಾವು ಕೂಡ ಜನ ಇದ್ದೀವಿ ಸ್ವಾಮಿ, ಇದರಲ್ಲಿ ಶಾಸಕರ ಮಧ್ಯಪ್ರವೇಶ ಇಲ್ಲ, ನಾನಂತೂ ಇಲ್ಲ, ರಾಜುವರಿಲ್ಲ, ಸರ್ಕಾರನೂ ಇಲ್ಲ. ಇದು ಕೇವಲ ಹಳ್ಳಿಮಾಳ ಸಹಕಾರ ಸಂಘದ ವ್ಯಾಪ್ತಿಗೆ ಸೀಮಿತವಾಗಿದ್ದಂಥದ್ದು. ಸಹಜವಾಗಿ ಬಿ ಡಿ ಸಿ ಬ್ಯಾಂಕ್ನ ನಮ್ಮ ಪ್ರತಿನಿಧಿ ಶ್ರೀಮಾನ್ ಮಂಜುನಾಥ್ ಅವರು ಇದರಲ್ಲಿ ಪ್ರವೇಶ ಮಾಡಿದ್ದಾರೆ. ಅದು ಅವ್ರ ಕರ್ತವ್ಯನೂ ಕೂಡ ಹೌದು. ಇದನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ಇದು ಇದೇ ಒಂದು ಗುಂಡಾಗಿ ಪ್ರವೃತ್ತಿ ಮುಂದುವರೆದರೆ ಅದಕ್ಕೆ ಪ್ರತಿಯಾಗಿ ನಾವು ಹೊರಟ್ರೆ ಬಹುಶಃ ನಾಳೆ ನಾವು ನಿಮ್ಮಿಂದ ನಿಂದನೆಗೆ ಗುರಿಯಾಗಬೇಕಾಗ್ತದೆ. ಹಿಂದೆ ಎಲ್ಲೂ ಯಾವ ಕಾಲದಲ್ಲೂ ಈ ಥರ ಆಗಲಿಲ್ಲ. ಏನೋ ಮಟ್ಟಕ್ಕೆ ಏನೋ ಸ್ವಲ್ಪ ಕೂಗಾಡೋರು, ಕೊಯ್ದಾಡೋರು, ಇದಾಡೋರು, ಈ ನಾಮಪತ್ರಗಳನ್ನು ಹೇಳಿರ್ತಕ್ಕಂಥದ್ದು, ಈ ಚುನಾವಣಾಧಿಕಾರಿಗೆ ಡಿ.ಆರ್ಗೆ ಯಾರುಗಳಿಗೆ ಧಮಕಿ ಆಗ್ತಕ್ಕಂಥದ್ದು, ಈ ಪ್ರವೃತ್ತಿಯನ್ನು ಇಲ್ಲಿಗೆ ಕಡೆ ಮಾಡಬೇಕಾಗ್ತದೆ. ಶ್ರೀಮಾನ್ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಅವರ ಹಿಂಬಾಲಕರು. ಈಗ ಸರ್ಕಾರ ನಮ್ದು ಇದ್ಕೊಂಡು ನಾವು ಘರ್ಷಣೆಗೆ ಹೋದರೆ ನಿಮ್ಮ ಆಪಾದನೆಗೆ ನಾವು ಗುರಿ ಆಗ್ತೀವಿ ಖಂಡಿತವಾಗಿ. ಅವರೇನೋ ಮಾಡೋದು ಕಣ್ರಿ, ನೀವು ಸರ್ಕಾರ ಮಾಡಿಕೊಡಿ, ಯಾಕೆ ಹಿಂಗೆ ಮಾಡ್ತೀರಿ, ನಿಮ್ಗೆ ಸರಿಯಲ್ಲಿದ್ದ ನಮ್ಮನ್ನು ನಿಂದಿಸ್ತೀರಿ ಹೊರತಾಗಿ ಅವರು ರಕ್ಷಿತರಾಗೋಯ್ತಾರೆ. ಅದಕ್ಕೆ ಇದನ್ನು ನಿಮ್ಮ ಗಮನಕ್ಕೆ ಮುಂಚೆನೇ ತಂದಿರೋಣ. ಮುಂದಿನ ಯಾವುದೇ ಸಹಕಾರ ಸಂಘದಲ್ಲಾಗಲಿ ಅಥವಾ ಇನ್ನೊಂದು ಸಂದರ್ಭದಲ್ಲಾಗಲಿ ಈ ದಬ್ಬಾಳಿಕೆ, ದೌರ್ಜನ್ಯ ಇದನ್ನೆಲ್ಲ ಸ್ವಲ್ಪ ಅವ್ರು ಇಟ್ಕೊಳ್ಳಿ. ಅವರೆಲ್ಲ ಏನು ಅವರೇ ಅಲ್ಲ, ನಾವು ಮಾಡಿದ್ದೀವಿ. ದೇವೇಗೌಡರ ಮೇಲೆ ಹೋರಾಟ ಮಾಡಿದ್ದೀವಿ, ಕುಮಾರಸ್ವಾಮಿ ಮೇಲೆ ವಿರುದ್ಧ ಹೋರಾಟ ಮಾಡಿದ್ದೀವಿ, ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಹೋರಾಟ ಮಾಡಿದ್ದೀವಿ. ಇದೆಲ್ಲ ತಮಗೆ ಗೊತ್ತಿರ್ತಕ್ಕಂಥದ್ದು. ಅದಕ್ಕೆ ಮೊದಲೇ ನಿಮ್ಮ ಗಮನಕ್ಕೆ ತಂದ್ಬಿಟ್ಟಿರೋಣ ಅಂತೇಳಿ ಆ ಉದ್ದೇಶದಿಂದ, ಅಥವಾ ಏನು ನಡೀತು ಘಟನೆ ಅವು ಆ ಹಳ್ಳಿಮಾಳದಲ್ಲಿ ಇರ್ತಕ್ಕಂಥದ್ದು ಸರ್ ನಿಮಗೆ ನಿಮ್ಮ ಗಮನಕ್ಕೆ ತಂದ್ಬಿಡೋ ಅಂತೇಳಿ ನಾವಿವತ್ತು ಜರೂರಾಗಿ ಸಭೆಯನ್ನು ಏರ್ಪಡಿಸಿ ತಮ್ಮನ್ನು ಕರೆದಿದ್ದೀವಿ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಮಗೆ ವಂದನೆಯನ್ನು ಹೇಳ್ತಾ ನನ್ನ ಎರಡು ಮಾತನ್ನು